ಆದಿತ್ಯಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಸಿಂಹರಾಶಿಯವರೇ, ನಿಮ್ಮ ಮನಸ್ಸು ಸೋತು ಹೋದಾಗ ಈ ಎರಡು ಮಾತುಗಳನ್ನು ನೆನಪಿಟ್ಕೊಳ್ಳಿ. ಆಗ ನಿಮಗೆ ಗೆಲುವಿನ ದಾರಿ ಸುಲಭವಾಗಿ ಸಿಗ್ತಾ ಹೋಗುತ್ತೆ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಹೇಗೆ, ನಿಮ್ಮ ಯಾವ ದೌರ್ಬಲ್ಯಗಳನ್ನು ನೀವು ಸರಿಪಡಿಸಿಕೊಳ್ಳುವುದರ ಮೂಲಕ ಹೇಗೆ ಸಕ್ಸಸ್ಸನ್ನು ಪಡೆಯಬಹುದು ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ನಾವು ಮೊದಲನೇ ಹೆಜ್ಜೆ ಇಟ್ಟಾಗಲೇ ನಮಗೆ ಮುಂದಿನ ದಾರಿ ಸಿಗ್ತಾ ಹೋಗೋದು. ಸಿಂಹರಾಶಿಯವರು ಮಹತ್ವಾಕಾಂಕ್ಷಿಗಳು, ಯಾವುದೇ ಸಂದರ್ಭಕ್ಕೂ ಹೆದರಿಕೊಳ್ಳದೆ ಮುನ್ನುಗ್ಗುವಂತಹ ಧೈರ್ಯವಂತರು. ಈ ಗುಣ ನಿಮ್ಮಲ್ಲಿದ್ದರೂ ನೀವ್ಯಾಕೆ ಮನಸ್ಸಿನಿಂದ ಸೋತೋಗ್ತೀರಾ? ಯಾವಾಗಲಾದರೂ ಇದರ ಬಗ್ಗೆ ಯೋಚಿಸಿದ್ದೀರಾ? ನೀವು ಒಂದೇ ಒಂದು ಸಾರಿ ಕಣ್ಣು ಮುಚ್ಚಿಕೊಂಡು ಯೋಚನೆ ಮಾಡಿ ನೋಡಿ. ನಿಮ್ಮ ಮನಸ್ಸು ಸೋಲಲು ಎರಡು ಕಾರಣಗಳು ಇದ್ದೇ ಇರುತ್ತದೆ. ಆದರೂ ಎಂತಹದೇ ಕಷ್ಟದ ಪರಿಸ್ಥಿತಿಯನ್ನು ನಿಭಾಯಿಸಲು ನಿಮಗೆ ಗೊತ್ತಿದ್ದರೂ ಆದರೂ ಗೀವ್ ಅಪ್ ಮಾಡ್ತಾ ಇರ್ತೀರಾ, ಮನಸ್ಸಿನಲ್ಲಿಯೇ ದುಃಖ ಪಡ್ತೀರಾ. ಮೊದಲೇ ನೀವು ನಿಮ್ಮ ಕಷ್ಟಗಳನ್ನು, ನೋವುಗಳನ್ನು, ನಿಮ್ಮ ಕಣ್ಣೀರನ್ನು ಯಾರ ಮುಂದೆನೂ ತೋರಿಸಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಒಬ್ಬರೇ ಅಳ್ತೀರಾ. ನಿಮ್ಮ ದುಃಖಕ್ಕೆ ಮೊದಲನೇ ಕಾರಣವೇನು ಅಂತ ನೋಡೋದಾದರೆ, ನೀವು ನಿಮಗಿಂತ ಬೇರೆಯವರನ್ನು ಜಾಸ್ತಿ ನಂಬ್ತೀರಾ. ಸಿಂಹರಾಶಿಯವರು ಯಾರ ಅಧೀನದಲ್ಲೂ ಬೇರೆಯವರ ಹಣದಲ್ಲಿ ಬದುಕಲು ಇಷ್ಟಪಡದಿರುವ ಸ್ವಾಭಿಮಾನಿಗಳು. ನೀವು ನಿಮ್ಮ ಬುದ್ಧಿಬಲದಿಂದ, ನಿಮ್ಮ ಸಾಮರ್ಥ್ಯದಿಂದ ದುಡಿದು ಸ್ವತಂತ್ರವಾಗಿ ಜೀವಿಸ್ತಾ ಇರ್ತೀರ. ಆದರೆ ಎಲ್ಲಿ ಸೋಲ್ತೀರಾ ಗೊತ್ತಾ? ಓವರ್ ಕಾನ್ಫಿಡೆನ್ಸ್. ನಿಮಗಿಂತ ಬೇರೆಯವರ ಮೇಲೆ ಅವಶ್ಯಕತೆಗಿಂತ ಹೆಚ್ಚಿನ ನಂಬಿಕೆಯನ್ನು ಇಟ್ಟು ಅವರು ನಿಮ್ಮಿಂದ ದೂರ ಆದಾಗ, ನಿಮಗೆ ನಂಬಿಕೆ ದ್ರೋಹ ಆದಾಗ ನಿಮ್ಮ ಮನಸ್ಸು ಸೋತೋಗುತ್ತೆ. ಅದು ನಿಮ್ಮ ಪ್ರೊಫೆಷನ್ ಲೈಫ್ಗೆ ಎಫೆಕ್ಟ್ ಆಗಿ ನೀವು ಬಹಳ ಲೋ ಕಾನ್ಫಿಡೆಂಟ್ ಆಗಿ ಫೀಲ್ ಆಗ್ತೀರಾ, ಸೋತೋಗ್ತೀರಾ. ನನ್ನ ಕೈಲಾಗಲ್ಲ ಅಂತ ಮನಸ್ಸಿನಿಂದ ಬಹಳ ಕುಗ್ಗಿ ಬಿಡ್ತೀರಾ. ಸಿಂಹರಾಶಿಯವರು, ನೀವು ಹುಟ್ಟಿರುವುದೇ ಗೆಲ್ಲಲು, ವಿಜಯವನ್ನು ಸಾಧಿಸಲು. ನೀವೇ ಸೋತೋದ್ರೆ ಹೇಗೆ? ರಾಜನಿಗೆ ಸೋಲು ಶೋಭೆ ತರೋದಿಲ್ಲ. ರಾಜನ ರಾಶಿಯಾದ ನೀವು ಹುಟ್ಟಿರುವುದೇ ಗೆಲ್ಲೋದಿಕ್ಕೆ. ನೀವು ಒಂದು ಸಾರಿ, ಎರಡು ಸಾರಿ ನಿಮ್ಮ ಜೀವನದಲ್ಲಿ ದುಃಖ, ಸೋಲು ಅನುಭವಿಸಿದ್ದರೂ ಸೋಲನ್ನು ಒಪ್ಪಿಕೊಂಡು ಗೀವ್ ಅಪ್ ಮಾಡಬೇಡಿ. ಜೀವನದಲ್ಲಿ ಕಷ್ಟ, ಸುಖ, ದುಃಖ, ನೋವು ಇದ್ದೇ ಇರುತ್ತದೆ. ಜೀವನದಲ್ಲಿ ಸೋಲು ಗೆಲುವು ಇರುವುದು ಸಾಮಾನ್ಯ. ಒಬ್ಬರು ಸೋತ್ರೇನೆ ಮತ್ತೊಬ್ಬರು ಗೆಲ್ಲಲು ಸಾಧ್ಯ. ನೀವು ವಿದ್ಯಾರ್ಥಿನೇ ಆಗಿರಲಿ, ಜಾಬ್ ಮಾಡ್ತಾ ಇರಲಿ ಅಥವಾ ಬಿಸ್ನೆಸ್ ಮಾಡ್ತಾ ಇರಲಿ, ಎಲ್ಲ ಕಡೆ ಕಾಂಪಿಟೇಷನ್ ಇದ್ದೇ ಇರುತ್ತದೆ. ಪ್ರತಿಯೊಬ್ಬರಿಗೂ ಗೆಲುವು ಮುಖ್ಯ. ಒಬ್ಬರಿಗೆ ಗೆಲುವು ಬೇಗ ಬೇಗ ಸಿಗ್ತಾ ಹೋಗುತ್ತೆ, ಮತ್ತು ಕೆಲವೊಬ್ಬರಿಗೆ ಗೆಲುವು ನಿಧಾನವಾಗಿ ಸಿಗ್ತಾ ಹೋಗಬಹುದು. ಒಂದು ಸಾರಿ, ಎರಡು ಸಾರಿ ಸೋತೋದ್ರೆ ಆ ದಾರಿಯನ್ನು ಬದಲಾಯಿಸಬಾರ್ದು. ಆ ಗುರಿಯ ಕಡೆಗೆ ನಮ್ಮ ಫೋಕಸ್ ಇನ್ನೂ ಜಾಸ್ತಿ ಮಾಡಬೇಕು. ಯಾರ ಮೇಲೂ ನಂಬಿಕೆಯನ್ನು ಇಡಬಾರ್ದು. ಯಾರಿಗೆ ಯಾರೂ ಆಗೋದಿಲ್ಲ. ಕಲಿಯುಗದಲ್ಲಿ ಕೇವಲ ಒಬ್ಬ ತಂದೆ ಮಾತ್ರ ಈ ರೀತಿ ಯೋಚನೆ ಮಾಡೋದು. ನಾನು ಟೀಚರ್ ಆಗಿದ್ದೇನೆ, ನನ್ನ ಮಗ ಅಥವಾ ಮಗಳು ಒಳ್ಳೆ ಪ್ರೊಫೆಸರ್ ಆಗಲಿ. ನಾನು ಪೊಲೀಸ್ ಆಗಿದ್ದೇನೆ, ನನ್ನ ಮಗ ಅಥವಾ ಮಗಳು IAS ಆಫೀಸರ್ ಆಗಲಿ, IPS ಆಫೀಸರ್ ಆಗಲಿ. ಈ ರೀತಿ ಯೋಚನೆ ಮಾಡ್ತಾರೆ. ಕೇವಲ ಒಬ್ಬ ತಂದೆ ಮಾತ್ರ ತನ್ನ ಮಗನಿಗೆ ಒಳಿತನ್ನು ಬಯಸೋದು. ಇವರನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ನಿಮಗೆ ಯಾರು ಒಳ್ಳೆಯದನ್ನು ಬಯಸೋದಿಲ್ಲ. ನನ್ನ ಸ್ನೇಹಿತ ನನಗಿಂತ, ನನ್ನ ಕೊಲೀಗ್ ನನಗಿಂತ ಹೈಯರ್ ಪೊಸಿಷನ್ಗೆ ಹೋಗಲಿ ಅಂತ ಯಾರೂ ಬಯಸೋದಿಲ್ಲ. ಆದ ಕಾರಣ ಯಾರನ್ನು ಅತಿಯಾಗಿ ನಂಬಬೇಡಿ, ಯಾರ ಮೇಲೂ ಅತಿಯಾಗಿ ವಿಶ್ವಾಸವನ್ನು ಇಟ್ಕೊಳ್ಬೇಡಿ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟಕ್ಕೆ ಮಾತ್ರ ನಂಬಬೇಕಾಗುತ್ತೆ. ಮುಂದೆ ನಿಮ್ಮನ್ನು ಹೊಗಳ್ತಾ ಇರ್ತಾರೆ, ಆದರೆ ನಿಮ್ಮ ಬೆನ್ನ ಹಿಂದೆ ಸಂಚು ಮಾಡ್ತಾರೆ ಹೊಗಳಿದವರೇ. ನಿಮಗೆ ಕೆಟ್ಟದ್ದನ್ನು ಬಯಸ್ತಾರೆ. ನೀವು ನಿಮ್ಮ ಮನಸ್ಸನ್ನು ಬಂಧನಗಳಿಂದ, ಈ ಸಂಬಂಧಗಳು ಎಂಬ ಬಂಧನಗಳಿಂದ ಮುಕ್ತಿಗೊಳಿಸಿ ಅದನ್ನು ಸ್ವತಂತ್ರವಾಗಿಟ್ಕೊಳ್ಳಿ. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನು ಇಡಿ. ಜೀವನದಲ್ಲಿ ಸೋತಾಗ ಕುಗ್ಬೇಡಿ. ಒಂದು ಸಾರಿ, ಎರಡು ಸಾರಿ, ಮೂರು ಸಾರಿ ಸೋತ್ರೂ ಪರವಾಗಿಲ್ಲ. ಪ್ರಯತ್ನವನ್ನು ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ನಮ್ಮ ಪ್ರಯತ್ನವನ್ನು ನೋಡಿ ಸೋಲೆ ಹೆದರಿಕೊಳ್ಳುವಷ್ಟು ಕುಗ್ಗದೆ ಪ್ರಯತ್ನವನ್ನು ಮಾಡಿ, ಹೆದರಬೇಡಿ. ಭಗವಂತ ಪ್ರತಿಯೊಬ್ಬರಿಗೂ ಖಾಲಿ ಕೈಯಲ್ಲಿ ಭೂಮಿಗೆ ಕಳಿಸಿರೋದಿಲ್ಲ. ಏನೋ ಒಂದು ಸಾಧನೆ ಮಾಡೋದಕ್ಕೆ ಒಂದು ಕಾರಣ ಇರುತ್ತೆ. ಒಂದು ಕಾರಣ ಇಟ್ಕೊಂಡು ಮನುಷ್ಯನನ್ನು ಸೃಷ್ಟಿ ಮಾಡಿ ಭೂಮಿಗೆ ಕಳಿಸಿದ್ದಾರೆ. ನಮ್ಮ ಸ್ಟ್ರೆಂತನ್ನು ಅರ್ಥ ಮಾಡಿಕೊಂಡು, ನಮ್ಮ ದೌರ್ಬಲ್ಯಗಳನ್ನು, ವೀಕ್ನೆಸ್ಗಳನ್ನು ಸರಿಪಡಿಸಿಕೊಂಡು ನಡೆದರೆ ಜೀವನದಲ್ಲಿ ಯಾವುದೇ ರೀತಿ ಕಷ್ಟ ಬಂದ ಅದನ್ನು ಫೇಸ್ ಮಾಡಬಹುದು. ಸಿಂಹರಾಶಿಯವರ ಮತ್ತೊಂದು ದೌರ್ಬಲ್ಯ, ವೀಕ್ನೆಸ್ ಏನು ಗೊತ್ತಾ? ನಿಮ್ಮ ಕೋಪ, ಅಗ್ರೆಷನ್.
ನಿಮ್ಮ ಕೋಪದಿಂದ ನಿಮ್ಮ ಜೀವನದಲ್ಲಿ ಬಂದಂತಹ ಅವಕಾಶಗಳನ್ನು ಸಂಬಂಧಗಳನ್ನು ಕಳೆದುಕೊಳ್ತೀರಾ. ಕೋಪದಲ್ಲಿ ಕೊಯ್ದುಕೊಂಡಂತಹ ಮೂಗು ಮತ್ತೆ ಬರೋದಿಲ್ಲ. ಅದೇ ರೀತಿ ಮನುಷ್ಯನಿಗೆ ಕೋಪ ಬಂದಾಗ ಮನಸ್ಸು ಬುದ್ಧಿ ತನ್ನ ಸ್ಥಿಮಿತವನ್ನು ಕಳೆದುಕೊಂಡು ತಾನು ಏನು ಮಾಡ್ತಾ ಇದ್ದೇನೆ ಅನ್ನುವಂತಹ ಅರಿವೇ ಇರೋದಿಲ್ಲ ಅವರಿಗೆ. ಆದ್ದರಿಂದ ನೀವು ನಿಮ್ಮ ಕೋಪವನ್ನು ಕಡಿಮೆ ಮಾಡಿಕೊಳ್ಳೇಬೇಕು. ನಿಮ್ಮ ಕೋಪಕ್ಕೆ ಯಾವ ಗ್ರಹ ಕಾರಣ ಗೊತ್ತಾ? ಮಂಗಳ ಗ್ರಹ. ಮಂಗಳ ಗ್ರಹವನ್ನು ಸ್ಟ್ರಾಂಗ್ ಮಾಡಿಕೊಳ್ಳಲು ನೀವು ದುಶ್ಚಟಗಳಿಂದ ದೂರ ಇರಬೇಕಾಗುತ್ತೆ. ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ. ಅಟ್ಲೀಸ್ಟ್ ಮಂಗಳವಾರದಂದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸೋದನ್ನು ಅವಾಯ್ಡ್ ಮಾಡಿ. ಕಪ್ಪು ಬಣ್ಣಕ್ಕೆ ಕಾರಕ ಗ್ರಹ ಶನಿದೇವ. ಸೂರ್ಯನಿಗೂ ಶನಿ ಗ್ರಹಕ್ಕೂ ಶತ್ರುತ್ವ ಇರುವಂತಹ ಕಾರಣದಿಂದ ಶನಿ ಗ್ರಹ ನಿಮ್ಮ ಜೀವನದಲ್ಲಿ ಇಕ್ಕಟ್ಟಿನ ಅವಮಾನದ ಸಂದರ್ಭಗಳನ್ನು ಸೃಷ್ಟಿ ಮಾಡ್ತಾರೆ. ಯಾವ ವಿಷಯದಲ್ಲಿ ಗೊತ್ತಾ? ನಿಮ್ಮ ಪ್ರೀತಿ ಪ್ರೇಮ ರಿಲೇಷನ್ಶಿಪ್ ವಿಚಾರದಲ್ಲಿ ದುಃಖ ಅವಮಾನ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ತಾರೆ. ಆದ್ದರಿಂದ ನೀವು ಪ್ರತಿ ಶನಿವಾರ ಅರಳಿ ವೃಕ್ಷದ ಬಳಿ 2 ಎಳ್ಳೆಣ್ಣೆ ದೀಪವನ್ನು ಹಚ್ಚೋದ್ರಿಂದ ಶನಿದೇವರ ಕೃಪೆಯನ್ನು ಪಡೆದು ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳಿಂದ ಮುಕ್ತಿಯನ್ನು ಪಡಿತಾ ಹೋಗಬಹುದು. ಸ್ವಲ್ಪ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಈ ಮಾನವ ಜನ್ಮ ಬಹಳ ಪವಿತ್ರವಾದದ್ದು. ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿರಿ, ಸದಾ ನಗು ನಗುತ್ತಾ ಇರಿ. ಯಾಕಂದರೆ ನಗುವಿಗೆ ಎಲ್ಲ ದುಃಖವನ್ನು ಮರೆಸುವಂತಹ ಶಕ್ತಿ ಇದೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.